ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೆಸಿಪಿ ಅವಲಕ್ಕಿ ಇಡ್ಲಿ. ಇದೇನಪ್ಪ ಇದು, ಇವಳು ಅವಲಕ್ಕಿ ಇಡ್ಲಿ ಅಂತಿದ್ದಾಳೆ ಅಂತ ಕನ್ಫ್ಯೂಸ್ ಆಗಬೇಡಿ ಫ್ರೆಂಡ್ಸ್. ನೀವು ರವೆ ಇಡ್ಲಿನ ನೋಡಿದ್ದೀರಾ, ಅಕ್ಕಿ ಇಡ್ಲಿನ ನೋಡಿದ್ದೀರಾ, ಮಿಲೆಟ್ಸ್ ಇಡ್ಲಿನ ನೋಡಿದ್ದೀರಾ, ರಾಗಿ ಇಡ್ಲಿನ ನೋಡಿದ್ದೀರಾ. ಇದು ಅದೇ ರೀತಿಯ ಒಂದು ಅವಲಕ್ಕಿ ಇಡ್ಲಿ. ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರು ಈ ವಿಡಿಯೋನ ಕಂಪಲ್ಸರಿ ನೋಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನು ಮರಿಬೇಡಿ. ಮತ್ತು ಗೊತ್ತಿರೋರು ಅಷ್ಟೇ ಒಮ್ಮೆ ನೀವು ಟ್ರೈ ಮಾಡಿ, ಯಾಕಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ಈಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ. ಇಲ್ಲಿ ನೋಡಿ, ರವೆ ಇಡ್ಲಿ ತೋರಿಸ್ತಾ ಇದ್ದೀನಿ ನಾನು. ಅಂದರೆ ಇಡ್ಲಿ ರವೆ ಹೆಂಗಿರುತ್ತೆ ಅಂತ ಇಡ್ಲಿ ರವೆನ ತೊಗೊಂಡಿದ್ದೀನಿ. ನಿಮಗೆಲ್ಲ ಪ್ರಾವಿಷನ್ಸ್ ಅಂಗಡಿಯಲ್ಲಿ ಸಿಗುತ್ತೆ. ಮತ್ತು ಇದು ಅವಲಕ್ಕಿ ತೊಗೊಂಡಿದ್ದೀನಿ. ಈಗ 2 ಲೋಟ ರವೆ ಅಂದರೆ ಇಡ್ಲಿ ರವೆನ ನಾನು ಚೆನ್ನಾಗಿ 4-5 ಬಾರಿ ತೊಳೆದು ನೀರನ್ನ ಬಸಿದ್ಬಿಟ್ಟು ಮುಳುಗುವಷ್ಟು ಅಂದರೆ ಆ ರವೆ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡು ನೆನೆಯೋಕ್ಕಿಟ್ಟಿದ್ದೀನಿ ಒಂದು 20 ನಿಮಿಷ. ಓಕೆನಾ? ಮೇಯ್ನಾಗೇನು, ಈ ಇಡ್ಲಿ ರವೆನ ಚೆನ್ನಾಗಿ ನೀವು 4-5 ಬಾರಿ ತೊಳ್ಕೊಬೇಕು. ಅದೇ ಲೋಟದಲ್ಲಿ 1 ಲೋಟ ಆಗೋಷ್ಟು ಅವಲಕ್ಕಿನ ನಾನು ಕ್ಲೀನ್ ಮಾಡಿ ಅದನ್ನು 4-5 ಬಾರಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೀನಿ 15 ನಿಮಿಷ. ಈಗ 1 ಲೋಟ ನೆನೆಸಿರೋ ಅಂಥ ಅವಲಕ್ಕಿ ಜೊತೆ 1 ಲೋಟ ಮೊಸರನ್ನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು. ಇದು ಫೈನ್ ಪೇಸ್ಟ್ ಆಗಬೇಕು ಫ್ರೆಂಡ್ಸ್. ಇದೇ ಪೇಸ್ಟಿಗೆ ಈಗ 1 ಲೋಟ ಆಗೋಷ್ಟು ತೆಂಗಿನ ತುರಿ ಸಹ ನಾವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ನಾವು ರುಬ್ಲಿಕ್ಕೆ ಏನೇನು ಹಾಕ್ಕೊಳ್ತಾ ಇರೋದು, 1 ಲೋಟ ತೆಂಗಿನ ತುರಿ, 1 ಲೋಟ ಅವಲಕ್ಕಿ, ನೆನೆಸಿರೋ ಅಂಥ ಅವಲಕ್ಕಿ, 1 ಲೋಟ ಮೊಸರು. ಆಯಿತಾ? ಇದಿಷ್ಟನ್ನು ನಾವು ರುಬ್ಕೋಬೇಕು ಫೈನ್ ಪೇಸ್ಟಾಗಿ. ಓಕೆನಾ? ಇಷ್ಟನ್ನು ನಾವು ರುಬ್ಬಿ ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಅಂದರೆ ನುಣ್ಣಗೆ ರುಬ್ಬಿರಬೇಕು. ಈಗ ನೋಡಿ, ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಈ ರುಬ್ಕೊಂಡಿರೋ ಅಂಥದ್ದಕ್ಕೆ ನಾವು ಈ ಇಡ್ಲಿ ರವೆ ಏನೇನು ನೆನೆಸಿಟ್ಟಿದ್ವಲ್ಲ ಅದನ್ನು ನಾವು ಚೆನ್ನಾಗಿ ಹಿಂಡ್ಬಿಟ್ಟು ಈ ರುಬ್ಬಿರೋ ಮಿಶ್ರಣಕ್ಕೆ ಸೇರಿಸ್ಕೋಬೇಕು. ಈ ಇಡ್ಲಿ ರವೆನ ರುಬ್ಬೋಷ್ಟು ಏನೂ ಇಲ್ಲ ಫ್ರೆಂಡ್ಸ್, ಅದು ಜಸ್ಟ್ ನೆಂದಿರಬೇಕು. ಈ ಅವಲಕ್ಕಿ, ತೆಂಗಿನಕಾಯಿ, ಮೊಸರು ಏನು ರುಬ್ಬಿದಿರಲ್ಲ ಆ ಮಿಶ್ರಣಕ್ಕೆ ಈ ನೆನೆಸಿರೋ ಅಂಥ ಇಡ್ಲಿ ರವೆನ ಚೆನ್ನಾಗಿ ಹಿಂಡಿಬಿಟ್ಟು ಇದಕ್ಕೆ ಹಾಕೋಬೇಕು. ಇಲ್ಲಿ ಯಾಕೆ ಹಿಂಡೋದು ಅಂತಂದರೆ, ಇದರಲ್ಲಿ ಆಲ್ರೆಡಿ ನೆಂದಿರುತ್ತೆ, ನೆಂದಿರೋದ್ರಲ್ಲೇ ಇನ್ನೂ ನೀರಿರುತ್ತೆ. ಇವಾಗ ನಾವು ಇದನ್ನು ಗಟ್ಟಿಗೆ ರುಬ್ಬಿಟ್ಟಿದ್ದೀವಲ್ಲ, ತೆಂಗಿನಕಾಯಿ, ಅವಲಕ್ಕಿ, ಮೊಸರನ್ನ, ಇದೇನಾದರೂ ಹಾಗೆ ನೀರು ಸಮೇತ ಹಾಕ್ಕೊಂಡ್ರೆ ತುಂಬ ಮಿಕ್ಸ್ ಮಾಡುವಾಗ ನೀರಾಗ್ಬಿಡುತ್ತೆ. ಹಾಗಾಗಿ ನಾವೇನು ಮಾಡೋದು, ಈ ನೆನೆಸಿರೋ ಇಡ್ಲಿ ರವೆನ ಹಿಂಡ್ಕೊಂಡು ಇದಕ್ಕೆ ಹಾಕ್ಕೊಂಡ್ರೆ ನಮಗೆ ಇಡ್ಲಿಗೆ ಬ್ಯಾಟ್ರು ಯಾವ ಒಂದು ಇದು ತಿಕ್ಕಾಗಬೇಕೋ ಆ ಥರ ಇರುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ಹಿಂಡ್ಕೊಳ್ತಾ ಇರೋದು. ಓಕೆನಾ? ನೋಡಿ, ಇದನ್ನು ನಾವು ಪೂರ್ತಿಯಾಗಿ ಹಿಂಡ್ಕೊಬಿಡೋಣ. ಹಿಂಡ್ಕೊಂಡು ಇದನ್ನು ಹಾಕ್ಕೊಳ್ಳೋದು. ಇವಾಗ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಕನ್ಫ್ಯೂಸ್ ಆಗಬೇಡಿ. 2 ಲೋಟ ಇಡ್ಲಿ ರವೆಗೆ 1 ಲೋಟ ಅವಲಕ್ಕಿ, 1 ಲೋಟ ಮೊಸರು, 1 ಲೋಟ ತೆಂಗಿನ ತುರಿ, ಇದಿಷ್ಟನ್ನು ನಾವು ಈ ಇಡ್ಲಿ ಮಾಡೋಕ್ಕೆ ಯೂಸ್ ಮಾಡಿರೋಂಥದ್ದು. ಈಗ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನಾನು ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಸೌಟಲ್ಲೂ ಮಿಕ್ಸ್ ಮಾಡ್ಕೋಬಹುದು. ಸ್ವಲ್ಪ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಮತ್ತು ಇದು ಎಷ್ಟು ದಿಢೀರಂಗೆ ಮಾಡ್ಕೋಬೋದು. ನಾವು ಇದು ಫರ್ಮೆಂಟೇಷನ್ ಮಾಡಬೇಕು, ಹಿಂದಿನ ದಿನ ನೆನೆಸ್ಬೇಕು, ಮತ್ತು ಅದನ್ನು ರುಬ್ಬಬೇಕು, ಆ ಥರ ಎಲ್ಲ ಯಾವುದೇ ರೀತಿಯ ತಲೆನೋವಿಲ್ಲ. ಇದು ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡ್ಕೋಬೋದು ಮತ್ತು ಹೆಲ್ದಿ ಕೂಡ ಚೆನ್ನಾಗೇ ಇರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಯಾರೆಲ್ಲ ಈ ಇಡ್ಲಿ ತಿಂದಿಲ್ಲ ನೀವೇ ಹೇಳ್ತೀರಾ ಚೆನ್ನಾಗಿತ್ತು ಅಂತ ಹೇಳಿ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಇದು ಈಗ ಇಡ್ಲಿ ಪಾತ್ರೆಗೆ ನಾನು ನೀರು ಇದ್ಬಿಟ್ಟು ಸ್ಟವ್ ಮೇಲೆ ಇಟ್ಟಿದ್ದೀನಿ ಕಾಯಲಿಕ್ಕೆ. ನೋಡಿ, ಕಾಯ್ತಾ ಇದೆ. ಇವಾಗ ಇಡ್ಲಿದು ಏನು ಪ್ಲೇಟ್ ಇದೆಯಲ್ಲ ಅದಕ್ಕೆಲ್ಲ ಎಣ್ಣೆ ಸವರಿಬಿಟ್ಟು ಈಗ ಮಿಕ್ಸ್ ಮಾಡಿರೋಂಥ ಇಡ್ಲಿ ಬ್ಯಾಟರ್ನ ಹಾಕ್ಕೊಳ್ಳೋಣ. ಇದೇ ಥರ ನಂದು 3 ಪ್ಲೇಟ್ಸ್ ಇದೆ ಇಡ್ಲಿದು. ಅದಕ್ಕೆ ಎಣ್ಣೆ ಸವರಿಬಿಟ್ಟು ನಾನು ಇಲ್ಲಿ ಇಡ್ಲಿನ ಹಾಕ್ಕೊಳ್ತಾ ಇದ್ದೀನಿ ಪ್ಲೇಟಿಗೆ ಫ್ರೆಂಡ್ಸ್. ಇದು ಇಡ್ಲಿ
ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಆಮೇಲೆ ತೋರಿಸ್ತೀನಿ. ಮತ್ತು ಇದು ಮೇನ್ ಸೀಕ್ರೆಟ್ ಏನಂತಂದರೆ, ಇಡ್ಲಿ ರವೆ ಮತ್ತು ಅವಲಕ್ಕಿನ ಒಂದು 4 ಬಾರಿ ಆದರೂ ನೀವು ಚೆನ್ನಾಗಿ ತೊಳಿಬೇಕು. ಆವಾಗಲೇ ನಿಮಗೆ ಇಡ್ಲಿ ಮಾಡಿದಾಗ ಎಷ್ಟು ಬೆಳ್ಳಗೆ ಒಳ್ಳೆ ಮಲ್ಲಿಗೆ ಹೂ ಇರುತ್ತಲ್ಲ, ಆ ಥರ ಇರುತ್ತೆ ನೋಡಿ ಫ್ರೆಂಡ್ಸ್. ಓಕೆನಾ? ಈಗ ನೋಡಿ, ಈಗ ನೀರು ಕುದೀತಿದೆ. ಇದಕ್ಕೆ ನಾನು ಇಡ್ಲಿ ಹಾಕ್ಕೊಂಡಿರೋ ಪ್ಲೇಟ್ಸ್ನ, ಅಂದರೆ ಹಿಟ್ಟನ್ನು ಹಾಕ್ಕೊಂಡಿರೋ ಪ್ಲೇಟ್ಗಳನ್ನ ಇದಕ್ಕೆ ಹಾಕಿಬಿಟ್ಟು, ಅಂದರೆ ಹಿಟ್ಟು ಈಗ ನಾನು ಇಡ್ಲಿ ಮುಚ್ಚಳ ಏನಿದೆ ಅದನ್ನು ಮುಚ್ಚಿಬಿಡೋಣ. ಇದು ಒಂದು 8 to 10 ಮಿನಿಟ್ಸ್ ಬೇಯಬೇಕಾಗತ್ತೆ. ಓಕೆನಾ ಫ್ರೆಂಡ್ಸ್? ನೋಡಿ, ನಾನು ಇವಾಗ ಇದನ್ನು ಇಟ್ಟಿದ್ದೀನಿ, ಅಂದರೆ 5 ಅಂತ 10 ಮಿನಿಟ್ಸ್ ಬೇಯಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ 10 ಮಿನಿಟ್ಸ್ ಆಯಿತು. ಈಗ ನೋಡಿ, ಬಿಸಿ ಇದೆಯಲ್ಲ, ಅದಕ್ಕೆ ಸ್ವಲ್ಪ ತಣ್ಣಗಾಗೋಕ್ಕೆ ಇಡೋಣ. ನೋಡಿ, ನಾನು ಈಗ ಇದು ಹೊರಗಡೆ ಇಡ್ತಾ ಇದ್ದೀನಿ, ಇಡ್ಲಿ ಪಾತ್ರೆಯಿಂದ ಎತ್ತಿ ಕೆಳಗಡೆ ಇಡ್ತಾ ಇದ್ದೀನಿ. ನೀವು ನೋಡಬಹುದು. ಇದೊಂದು 2 ನಿಮಿಷ ತಣ್ಣಗಾಗಲಿ ಫ್ರೆಂಡ್ಸ್. ಬಿಸಿಯಲ್ಲೇ ತೆಗೆದ್ರೆ ಅದೆಲ್ಲ ಹೊಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈಗ ನಾನೇನು ಮಾಡ್ತಿದ್ದೀನಿ, ಒಂದು 2 ನಿಮಿಷ ಅದು ತಣ್ಣಗಾಗಕ್ಕೆ ಬಿಡ್ತಾಯಿದ್ದೀನಿ. ಇದು ತಣ್ಣಗಾಗಿದ ತಕ್ಷಣ ನಾನು ಇಡ್ಲಿ ಪಾತ್ರೆಯಿಂದ ತೆಗೆದುಬಿಟ್ಟು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಡ್ಲಿ ಪಾತ್ರೆಯಿಂದ ತೆಗಿತಾ ಇದ್ದೀನಿ. ಈಗ ಸರ್ವಿಂಗ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಬೆಳ್ಳಗೆ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಇದೆ. ನೀವು ಒಂದಿನ ಎಲ್ಲ ಇದಕ್ಕೆ ನೆನೆಸ್ಬೇಕು, ರುಬ್ಬಬೇಕು, ಆ ಥರ ಏನೂ ಇಲ್ಲ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ.